ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಹಿರೇವಂಕಲಕುಂಟ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಲಬುರ್ಗಾ ಮಂಡಲದ ವತಿಯಿಂದ ಆಯೋಜಿಸಲಾಗಿದ್ದ ಮಹಾಶಕ್ತಿ ಕೇಂದ್ರದ ಬಹಿರಂಗ ಸಮಾವೇಶದ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ ಕುಮಾರ ಗುಳಗಣ್ಣನವರು ಮಾತನಾಡುತ್ತಾ INDIA ಮೈತ್ರಿ ಪಕ್ಷಗಳು ಭ್ರಷ್ಟಾಚಾರದಿಂದ ಕೂಡಿದ್ದು ಕಳೆದ UPA ಸರ್ಕಾರದಲ್ಲಿ ಅನೇಕ ಭ್ರಷ್ಟಾಚಾರಗಳನ್ನು ಮಾಡಿವೆ. ಆದರೆ 2014ರಿಂದ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಸರ್ಕಾರವು ಇಲ್ಲಿಯವರೆಗೂ ಒಂದೇ ಒಂದು ಸಹ ಭ್ರಷ್ಟಾಚಾರದ ಆರೋಪಗಳಿಲ್ಲದೆ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುತ್ತಿದೆ. ಮಹಿಳೆಯರಿಗಾಗಿ, ಯುವಕರಿಗಾಗಿ, ಹಿರಿಯ ನಾಗರಿಕರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಾದರಿಯಲ್ಲಿ ಸರ್ಕಾರ ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. INDA ಒಕ್ಕೂಟದಲ್ಲಿರುವಂತಹ ಎಲ್ಲಾ ಪಕ್ಷಗಳು ಇವತ್ತು ಭ್ರಷ್ಟಾಚಾರದಿಂದ ತೊಡಗಿ ಹೋಗಿವೆ. ಏನು 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು, ಲಕ್ಷ ಕೋಟಿ ಗಟ್ಟಲೆ ಹಗರಣ ಮಾಡಿದಾರ್ರಿ. ₹1 ₹2 ಅಲ್ಲ, ಲಕ್ಷ ಕೋಟಿ ಗಟ್ಟಲೆ ಹಗರಣ ಮಾಡಿದಾರೆ. ಆದ್ರೆ ನರೇಂದ್ರ ಮೋದಿ ಅವರ ಆಡಳಿತವೊಮ್ಮೆ ನಾವು ಅವಲೋಕನವನ್ನ ಮಾಡ್ರಿ. 2014ರಿಂದ 2024 ಎಲ್ಲೂ ಕೂಡ ₹1 ಭ್ರಷ್ಟಾಚಾರ ಇಲ್ಲ. ಒಂದು ದಕ್ಷ, ಪ್ರಾಮಾಣಿಕ, ಒಂದು ಕ್ಲೀನ್ ಚಿಟ್ ಆಡಳಿತವನ್ನು ನೀಡಿದಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ. ಅಂತವರಿಗೆ ಇವತ್ತು ನಾವು ಬೆಂಬಲವನ್ನ ಸೂಚಿಸಬೇಕಾಗಿದೆ. ನಾನು ಇಲ್ಲಿ ಬಂದಂತ ಹಿರೇವಂಕಲಕುಂಟ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಮಹಿಳೆ ತಾಯಂದಿರಲ್ಲಿ, ಯುವಕರೆಲ್ಲ ವಿನಂತಿ ಮಾಡ್ಕೊಂಡು ಕೊಪ್ಪಳ ತಾಲೂಕಾ ಇರಕಲಗಡ ಗ್ರಾಮದಲ್ಲಿ 10ನೇ ವರ್ಷದ ಶ್ರೀ ಮಾರುತೇಶ್ವರ ಮಹಾರಥೋತ್ಸವದ ಅಂಗವಾಗಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ದಿನಾಂಕ 11/4/2024ರಂದು ಮುಂಗೈ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಗ್ರಾಮೀಣ ಕ್ರೀಡೆಗಳು ಅಪರೂಪವಾದ ಈಗಿನ ದಿನಮಾನಗಳಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ರಥೋತ್ಸವದ ಮರುದಿನ ಮಹಾಪ್ರಸಾದದ ಜೊತೆಗೆ ಮುಂಗೈ ಕ್ರೀಡೆಯನ್ನು ಆಯೋಜಿಸುವುದು ಈ ಜಾತ್ರೆಯ ವಿಶೇಷ ಎಂದು ತಮ್ಮ ಅಭಿಪ್ರಾಯವನ್ನ ಶರಣಪ್ಪ ಮಡಿವಾಳ್ ಹಂಚಿಕೊಂಡರು. ಮಂಗಳಪ್ಪ ಗುತ್ತೂರ್, ನಾಗಪ್ಪ ದೇಸಾಯಿ, ಸೋಮಣ್ಣ ಹಟ್ಟಿ, ರುದ್ರಪ್ಪ ಕುಂಬಾರ್, ಮಂಜುನಾಥ್ BT ಪಾಟೀಲ್, ಬಸವರಾಜ್ ಭೋವಿ ಇನ್ನಿತರರು ಸ್ಥಳದಲ್ಲಿ ಉಪಸ್ಥಿತಿ ಇದ್ದರು. ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಜಾತ್ರೆಯು ಸಂಪನ್ನವಾಯಿತು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರಕಲಗಡ. ಯಾವಾಗಿಂದ ಆಡ್ಸಕತ್ತೀರಿ ಇವನ್ನೆಲ್ಲ ಆಟ ನೀವು? ವರ್ಷ ಆಡಿಸ್ತೀವಿ ನಾವು. ಈಗ ಸ್ವಲ್ಪ ಹೆಚ್ಚು ಕಮ್ಮಿ 10 ಮುಂಚೆ ಕಾಲಿಂದ ಆಡ್ಸಕತ್ತೀವಿ. ಕ್ಷೇತ್ರದ ಅಭಿವೃದ್ಧಿಗಾಗಿ ಬಿಜೆಪಿ ಬೆಂಬಲಿಸಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಮನವಿ. ಕೊಪ್ಪಳ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ನೀವೆಲ್ಲರೂ ಬಿಜೆಪಿಯನ್ನು ಬೆಂಬಲಿಸುವಂತೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಮನವಿ ಮಾಡಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಹಾಗೂ ಗೆದಗೇರಿ ಗ್ರಾಮದಲ್ಲಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಬಹಿರಂಗ ಸಭೆ ಹಾಗೂ ಮತಯಾಚನೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳು ಹಾಗೂ ದೇಶದ ಭದ್ರತೆ ಮತ್ತು ಸುರಕ್ಷತೆಗೆ ಅವರು ಕೈಗೊಂಡಿರುವ ಯೋಜನೆಗಳು ವಿಶ್ವಕ್ಕೆ ಮಾದರಿಯಾಗಿದೆ. ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಮೋದಿ ಅವರನ್ನು ನೋಡಲು ವಿಶ್ವವೇ ಕಾತುರವಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ, ಆಶೀರ್ವಾದ ಮಾಡಬೇಕೆಂದು ಹೇಳಿದರು. ಮತಯಾಚನಾ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್, ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರು, ಮಾಜಿ ಸಂಸದ ಶಿವರಾಮಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಮಾರುತಿ ಗೌರಾಳ್, JDS ಜಿಲ್ಲಾ ವಕ್ತಾರ ಮಲ್ಲಂಗೌಡ ಕೋನಂಗೌಡರು, JDS ತಾಲೂಕು ಅಧ್ಯಕ್ಷ ಬಸವರಾಜ ಗುಳುಗುಳಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ CH ಪೊಲೀಸ್ ಪಾಟೀಲ್, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸುಧಾಕರ್ ದೇಸಾಯಿ, ಬಸವರಾಜ್ ಗೌರ, ಮುಖಂಡರುಗಳಾದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಅರವಿಂದ ಗೌಡ ಪೊಲೀಸ್ ಪಾಟೀಲ್, ಶಿವಶಂಕರರಾವ್ ದೇಸಾಯಿ, ಪ್ರಧಾನ ಕಾರ್ಯದರ್ಶಿ ಐನಗೌಡ ಕೆಂಚಮ್ಮನವರು, ಅಮರೇಶ್ ಹುಬ್ಬಳ್ಳಿ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕಳೆದ 10 ವರ್ಷದಿಂದ ಅದು ಬದಲಾಗಿದೆ. ಅದು ವಿದೇಶದಲ್ಲಿ ಭಾರತದಿಂದ ಔಷಧಿ ಹೋಗಿದೆ. ಅದು ಭಾರತ ದೇಶದಲ್ಲಿ ಅದನ್ನ ತಯಾರು ಮಾಡಿ ಕಳಿಸಿದಾರೆ ಅಂತಂದ್ರೆ ಬೇರೆ ದೇಶ ಅನ್ಕೊಳ್ತಾರೆ ಈಗ ಅದರಿಂದ ನಾವು ಪೂರ್ಣ ವಾಸಿ ಆಗ್ತೀವಿ ಅಂತೇಳಿ. ಅದಕ್ಕೆ ನಮ್ಮ ದೇಶಕ್ಕೆ ಜಗತ್ತಲ್ಲಿ ಇಟ್ ಇಸ್ ಅ ಫಾರ್ಮಸಿ ಟು ದಿ ವರ್ಲ್ಡ್. ನಮ್ಮ ದೇಶಕ್ಕೆ ಭಾರತ ಒಂದು ಔಷಧಾಲಯ ಅಂತ ಹೇಳ್ತಾರೆ. ಅದಷ್ಟಲ್ಲದೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಜಮ್ಮು ಅಂಡ್ ಕಾಶ್ಮೀರ ವಿಷಯ ಇರ್ಬೋದು, ಅದೆಲ್ಲ ಬಿಟ್ಟು ಕಳೆದ 500 ವರ್ಷದಿಂದ
ನಮಗೆ ಮಾಡಲಾಗತಕ್ಕಂಥ ಒಂದು ರಾಮ ಜನ್ಮ ಭೂಮಿಯನ್ನ ರಾಮನನ್ನ ನಾವು 500 ವರ್ಷದಿಂದ ಒಂದು ಟೆಂಟಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಅದು 500 ವರ್ಷದ ನಂತರ ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದಕ್ಕೊಂದು ರಾಮ ಜನ್ಮಭೂಮಿಯ ಮಂದಿರವನ್ನು ಕಟ್ಟಿ ಆ ಮಂದಿರದಲ್ಲಿ ಟೆಂಟ್ನಿಂದ ರಾಮ ಮಂದಿರಿಗೆ ಒಂದು ಮಂದಿರವನ್ನು ಕಟ್ಟಿದ್ದಾರೆ. ಅದಕ್ಕೆ ನಾವು 500 ವರ್ಷ ವೇಟ್ ಮಾಡಬೇಕಾಗಿತ್ತು. ಸೊ ಇಂಥ ಎಲ್ಲ ಕಾರ್ಯಗಳನ್ನು ಮಾಡಿದ್ರು ನರೇಂದ್ರ ಮೋದಿ ಅವರು ಹೇಳೋದು ಇದು ಜಸ್ಟ್ ಒಂದು ಟ್ರೇಲರ್ ತರ ಇದೆ, ಇನ್ನೂ ಪಿಕ್ಚರ್ ಬಾಕಿ ಅಂತ ಹೇಳ್ತಾರೆ. ಸೊ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಈ ಚುನಾವಣೆ ನಡೀತಾ ಇರೋದು. ಅದಷ್ಟೇ ಅಲ್ಲದೆ ನಾವು ದೇಶದ ಅಭಿವೃದ್ಧಿ ಒಟ್ಟಿಗೆ ನಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಹಾಲಪ್ಪ ಸಾಹೇಬರು ಕಳೆದ 5 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. 60 ವರ್ಷ ಆಗ್ಲಾರ್ದ ಕೃಷ್ಣ ಬಿ ಸ್ಕೀಮಲ್ಲಿ ಯಲಬುರ್ಗಾ ಕೊಪ್ಪಳ ಏತ ನೀರಾವರಿ ಯೋಜನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು 33 ಕೆರೆಗೆ ನೀರು ತುಂಬುವ ಕೆಲಸವನ್ನು ಹಾಲಪ್ಪಾಚಾರ್ ಸಾಹೇಬರು ಮಾಡಿದ್ರು. ಕುಕನೂರು ಪಟ್ಟಣದಲ್ಲಿ ಜರುಗಿದ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆಯ ವೇಳೆಯಲ್ಲಿ ಇಸ್ಲಾಂ ಧರ್ಮಗುರುಗಳಾದ ಜನಾಬ್ ಹಫೀಜ್ ಸಾಬ್ ಮಾತನಾಡುತ್ತಾ, ಹಸಿವಿನ ಬಾಧೆಯಿಂದ ದೇಹವನ್ನು ಹತೋಟಿಯಲ್ಲಿಟ್ಟುಕೊಂಡು ಸೃಷ್ಟಿಕರ್ತನ ಧ್ಯಾನ ಮಾಡುವುದೇ ಪವಿತ್ರ ರಂಜಾನ್ ಹಬ್ಬದ ವಿಶೇಷತೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಆಚರಣೆಗಳಿಂದ ಬಡವರ ಹಸಿವಿನ ಬಾಧೆಯನ್ನು ಅರಿತುಕೊಳ್ಳುವುದರಿಂದ ಬಡವರಿಗೆ ದಾನ ಧರ್ಮಗಳೊಂದಿಗೆ ಸಹಾಯ ಹಸ್ತ ಚಾಚುವುದು ಹಾಗೂ ಉತ್ತಮ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಬಹುದಾಗಿದೆ. ಸೌಹಾರ್ದತೆಯ ಸಹಜೀವನ ಹಾಗೂ ಕ್ಷಮಾ ಗುಣ ಹೊಂದುವ ಉದ್ದೇಶವನ್ನು ರಂಜಾನ್ ಹಬ್ಬ ಹೊಂದಿದೆ ಎಂದು ಹೇಳಿದರು. ಈ ವೇಳೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಗಣ್ಯರೆಲ್ಲರೂ ಸೇರಿಕೊಂಡು ಪವಿತ್ರ ರಂಜಾನ್ ಹಬ್ಬದ ಪ್ರಾರ್ಥನೆ ಮಾಡುವುದರೊಂದಿಗೆ ಸೌಹಾರ್ದತೆ ಮೆರೆದರು. ಮಲ್ಲಯ್ಯ ಗದಗಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಕೊಪ್ಪಳ ನಗರದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ಪವಿತ್ರ ಹಬ್ಬಗಳಾದ ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಖುಷಿಯಾಗಿ ಸಡಗರದಿಂದ ಆಚರಿಸಲಾಯಿತು. ಯುಗಾದಿ ಹಬ್ಬ ಮುಗಿದ ಬೆನ್ನಲ್ಲೇ ರಂಜಾನ್ ಹಬ್ಬವು ಕೂಡ ಮುಸ್ಲಿಂ ಬಾಂಧವರಿಂದ ಅದ್ದೂರಿಯಾಗಿ ಆಚರಿಸಲ್ಪಟ್ಟಿದ್ದು, ಸುಮಾರು 500ಕ್ಕೂ ಹೆಚ್ಚು ಜನ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ವಿವಿಧ ಪಕ್ಷದ ಗಣ್ಯರು ಸಹ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ತಾಲೂಕಿನ ಭಾಗ್ಯನಗರ ಪಟ್ಟಣದ ಮುಸ್ಲಿಂ ಬಾಂಧವರು ಸಡಗರ ಹಾಗೂ ಸಂಭ್ರಮದಿಂದ ಈದ್ ಉಲ್ ಫಿತ್ರ್ ರಂಜಾನ್ ಹಬ್ಬವನ್ನು ಆಚರಿಸಿದರು. ಬೆಳಿಗ್ಗೆ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗ್ಯನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಸ್ಲಿಂ ಬಾಂಧವರು ಆಗಮಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಭೀಕರ ಬರಗಾಲ ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಹ ಮಾಡಲಾಯಿತು. ಲಿಂಗರಾಜ್ ದೊಡ್ಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಾಟಲಿನೆ ಗ್ರಾಮದಲ್ಲಿ ಬುಧವಾರ ಸಂಜೆ ಚಂದ್ರನ ದರ್ಶನವಾದ ಹಿನ್ನೆಲೆಯಲ್ಲಿ ಇಂದು ಗುರುವಾರ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ತಿಂಗಳ ಉಪವಾಸ ವೃತದ ಬಳಿಕ ಬುಧವಾರ ಈದ್ಗಾದಲ್ಲಿ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು. ಈದುಲ್ಲಾ ಫಿತ್ ಅಂಗವಾಗಿ ಮಸೀದಿಗಳಲ್ಲಿ ಈದ್ ನಮಾಜಿನಲ್ಲಿ ಮಹಿಳೆಯರು ಸಹಿತ ನೂರಾರು ಮಂದಿ ಭಾಗವಹಿಸಿದ್ದರು. ಹೊಸ ಬಟ್ಟೆ ಧರಿಸಿ ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಂಡರು. ವಿಶೇಷ ತಿನಿಸುಗಳನ್ನು, ತಂಪು ಪಾನೀಯಗಳನ್ನು ನೀಡಿ ಸಂಭ್ರಮಿಸಿದರು. ಕುರಾನ್ ಪಠಣಕಾರ ಮೃತ್ಯುಂಜಯ ಸಬ್ ಮೇಲ್ಗಡೆ ಮಾತನಾಡಿ, ನಿಮ್ಮದೆಲ್ಲವನ್ನು ದೇವರು ಚರಣಗಳಿಗೆ ಅರ್ಪಿಸಿಕೊಂಡು ಮನದಲ್ಲಿ ದೇವರನ್ನು ನೆನೆಯುತ್ತಾ ದಿನವಿಡೀ ಉಪವಾಸ ಇರುವ ಈ ಮಾಸದಲ್ಲಿ ಮನಸ್ಸು ಪ್ರಶಾಂತವಾಗಿರಬೇಕು ಮತ್ತು ಇತರಿಗೆ ಒಳಿತನ್ನು ಬಯಸುವ ಶುದ್ಧ ಮನಸ್ಸನ್ನು ನೀವು ಹೊಂದಿರಬೇಕು ಎಂದು ಪ್ರವಾದಿ ಮುಹಮ್ಮದರು ಉಪದೇಶಿಸಿದ ತತ್ವಗಳಲ್ಲಿ ರಂಜಾನ್ ಮಾಸದಲ್ಲಿ ಅಲ್ಲಾಹುವಿನ ಭಕ್ತರು ಹೇಗಿರಬೇಕೆಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಯಾರು ನೋಡ್ರಿ ನನ್ನ ದುಷ್ಟ ಬಾ ಅಂತಾರ, ನನ್ನ ಮನಸ್ಸಿಗೆ ಬಹಳ ನೋವಾಗ್ಲಿಕ್ಕೈತದ. ನನ್ನ ಹೆಸರಿಂದ ನನಗೆ ನೋವಾಗ್ಲಿಕ್ಕೈತೈತಿ, ಅದಕ್ಕೆ ಏನಾದರೂ ಉಪಾಯ ಮಾಡಿ ಹೆಸರು ಬದಲಿ ಮಾಡ್ರಿ ಅಂತ ಹೇಳಿದವ. ಇಷ್ಟು ಅಂದ ಬಳಿಕ ಅಜ್ಜವ್ರಂದ್ರು ಹೆಸರು ಬದಲಿ ಮಾಡ್ಬೇಕಲ್ಲಪ್ಪ, ಆಗ್ಲಿ ಹೆಸರು ಬದಲಿ ಮಾಡೋಣ, ಒಂದಿಷ್ಟು ಜಾತ್ರೆಗೆ ಹೋಗಿ ಬಾ ಅಂದ್ರೆ ಅವ್ರಿಗೆ ಅಡ್ಡಾಡ್ಕೊಂಡು ಬಾ, 1-2-3 ಊರು ಅಡ್ಡಾಡ್ಕೊಂಡ್ ಬಾ ಅಂದ್ರೆ ಅಜ್ಜವ್ರು.
ಆ ದುಷ್ಟ ಅಡ್ಡಾಡಿಕೆ ಬರಕತ್ತಿದ್ದ ಜಾತ್ರೆ ಒಳಗೆ ಒಬ್ಬ ಭಿಕ್ಷೆ ಬಿಡಕತ್ತಿದ್ದ ಅಲ್ಲಿ. ಅವನ ಕೇಳಿದ, ಭಿಕ್ಷೆ ಬಿಡಕತ್ತಿದ್ದ, ಯಾಕೆ ಭಿಕ್ಷೆ ಬಿಡಕತ್ತಿ, ಬಡತಾನ ಐತಿ, ನಿನ್ನ ಹೆಸರೇನು? ನನ್ನ ಹೆಸರು ಅರಸ ಅಂದವ. ಅವನ ಹೆಸರೇನು? ಅರಸ. ಆದ್ರೂ ಭಿಕ್ಷೆ ಬೇಡಲಿಕ್ಕತ್ತಿದ್ದ. ಅನ್ಕೊಂಡು ಇವ ಅರಸ ಅಂತ ಹೆಸರು ಇಟ್ಕೊಂಡು ಭಿಕ್ಷೆ ಬಿಡಕತ್ತೇನಲ್ಲ ಅಂತೇಳಿ ಮತ್ತೆ ಮುಂದಕ್ಕೆ ಹೋದ. ಒಬ್ಬ ವ್ಯಕ್ತಿ ಬಹಳ ರೋಗ ಬಂದು ಸಾಯ್ಲಿಕ್ಕತ್ತಿದ್ದ. ಅವ ಅನ್ಕೊಂಡು, ಯಾಕೆ ಸಾಯಕತ್ತಿಲ್ಲಪ್ಪ, ರೋಗ ಬಂತ, ಇಲ್ರಿ ದುಷ್ಟಟ ಮಾಡಿ ಮಾಡಿ ಜೀವನ ಸಾಕಾಗೈತಿ, ಅದಕ್ಕೆ ಸಾಯಕತ್ತೀನಿ ಅಂದ. ಮತ್ತೆ ನಿನ್ನ ಹೆಸರೇನು? ನನ್ನ ಹೆಸರು ಆನಂದ ಅಂದವ. ನೋಡ್ರಿ, ಅವ ಸಾಯಕತ್ತೇನ, ಅವನ ಜೀವನದೊಳಗನ ಆನಂದ ಇಲ್ಲ, ಆದ್ರೆ ಹೆಸರು ಆನಂದ ಇತ್ತ ಅವಂದು. ಅವ ಅನ್ಕೊಂಡು ಇಷ್ಟು ಬಿಟ್ಟು ಮತ್ತೆ ಮುಂದಕ್ಕೆ ಹೋದ. ಒಬ್ಬ ಎಣ್ಣೆ ಕೂಡಿ ಸಾಯಕತ್ತಿದ್ದ, ಉರ್ಲಕಣಕತ್ತಿದ್ದವ. ಅದನ್ನ ಕೇಳಿದವ, ಯಾಕೆ ಸಾಯಕತ್ತಿಯಲ್ಲ? ಇಲ್ಲ, ನನಗೆ ಬದುಕು ಬಹಳ ಬ್ಯಾಸರಾಗೈತಿ, ಅದಕ್ಕೆ ಸಾಯ್ಲಿಕ್ಕೈತಿ ಅಂದಾಗ ಅವನ ಹೆಸರು ಕೇಳಿದ್ರಿ, ನಿನ್ನ ಹೆಸರು ಏನಂತ ಕೇಳಿದಾಗ ನನ್ನ ಹೆಸರು ಚಿರಂಜೀವಿ ಅಂದ. ಆ ದುಷ್ಟ ಅನ್ಕೊಂಡ ಚಿರಂಜೀವಿ ಅಂದ್ರೆ ಸಾವಿಲ್ದಾತ. ಇಷ್ಟೆಲ್ಲ ಅನ್ಕೊಂಡು ಅಜ್ಜವ್ರ ಹತ್ರ ಬಂದ, ಬುದ್ಧಿ ನನ್ನ ಹೆಸರು ದುಷ್ಟ ಐತಲ್ಲ, ನನ್ನ ಹೆಸರು ಇದೇ ಇರಲಿ ಬಿಡ್ರಿ ಅಂದವ. ಯಾಕಂತ ಕೇಳಿದ್ರ ಅಜ್ಜವ್ರು, ಯಾಕಂದ್ರ ಒಬ್ಬವನಿಗೆ ಆರಾಮಿಲ್ಲ, ಅವನ ಹೆಸರು ಆನಂದ ಅಂತ ಇಟ್ಟಾರ. ಒಬ್ಬವನ ಹತ್ರ ರೊಕ್ಕ ಇಲ್ಲ, ಅವನ ಅರಸ ಅಂತ ಕರೀತಾರ. ಇನ್ನೊಬ್ಬವ ಚಿರಂಜೀವಿ ಅಂತ ಹೆಸರು ಇಟ್ಕೊಂಡನ, ಅವ ನೋಡಿ ಉರ್ಲಕಣಗತ್ಯಾನ. ಅಜ್ಜವ್ರು ಅಂದ್ರು, ಬೇಕಾಗಿಲ್ಲ, ಏನು ಬೇಕಂದ್ರೆ ನಿನ್ನಲ್ಲಿ ಕಾಯಕ ತತ್ವ ಬೇಕು, ಕಾಯಕದಿಂದ ಮಾತ್ರ ಈ ಜಗತ್ತಿನಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಆಗತ್ತೆ ಎಂಬ ಸಂದೇಶವನ್ನ ಪರಮ ಪೂಜ್ಯರು ನೀಡಿದ್ರು.